ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಯಾಗಿರೋದು ನಿಮ್ಗೆಲ್ಲ ಗೊತ್ತಿರಬಹುದು. ಈ ಪಟ್ಟಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಕೆಲವೊಂದು ಅಚ್ಚರಿಯ ಹೆಸರುಗಳು ಕಣ್ಣಿಗೆ ಬೀಳುತ್ತೆ. ಅವರ್ಯಾರು, ಅವರ್ಯಾಕೆ ಶಾಕಿಂಗ್ ಅಭ್ಯರ್ಥಿಗಳು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾವೇರಿಯಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕಿದ ಕಾಂಗ್ರೆಸ್. ಫ್ರೆಂಡ್ಸ್, ಈ ಸಲ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಎಂಎಲ್ಸಿ ಆಗಿರೋ ಸಲೀಂ ಅಹಮದ್ ಅಥವಾ ಕಳೆದ ಸಲದ ಪರಾಜಿತ ಅಭ್ಯರ್ಥಿ ಡಿಆರ್ ಪಾಟೀಲ್ಗೆ ಸಿಗಬಹುದು ಅಂತಾನೆ ಅಂದುಕೊಳ್ಳಲಾಗಿತ್ತು. ಆದ್ರೀಗ ಆನಂದಸ್ವಾಮಿ ಗಡ್ಡದೇವರ ಮಠ ಎಂಬುವರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆಯಾಗಿದೆ. ಅಂದ್ಹಾಗೆ ಇವರು 2013ರಲ್ಲಿ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದಿಂದ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ 4ನೇ ಸ್ಥಾನ ಪಡೆದಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ 3ನೇ ಸ್ಥಾನ ಪಡೆದಿದ್ರು ಅನ್ನೋದು ಗಮನಾರ್ಹ. ಹೈ ವೋಲ್ಟೇಜ್ ಕ್ಷೇತ್ರವಾದ ಮಂಡ್ಯಕ್ಕೆ ಸ್ಟಾರ್ ಚಂದ್ರು. ಕಳೆದ ಬಾರಿಯಂತೆ ಈ ಸಲವೂ ಹೈ ವೋಲ್ಟೇಜ್ ಕ್ಷೇತ್ರವಾಗಿರೋ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವ ಚೆಲುವರಾಯಸ್ವಾಮಿ ಅಥವಾ ಅವರ ಪತ್ನಿ ಧನಲಕ್ಷ್ಮಿ ಕಣಕ್ಕಿಳಿಬಹುದು ಅನ್ನೋ ಮಾತು ಆರಂಭದಲ್ಲಿ ಕೇಳಿ ಬಂದಿತ್ತು. ಬಳಿಕ ನಟಿ ಕಮ್ ಮಾಜಿ ಸಂಸದೆ ರಮ್ಯಾ ಮತ್ತೊಮ್ಮೆ ಕಣಕ್ಕಿಳಿದ್ರೂ ಇಳಿಬಹುದು ಎನ್ನಲಾಗಿತ್ತು. ಜೊತೆಗೆ ಉದ್ಯಮಿ ವೆಂಕಟರಮಣೇಗೌಡ ಉರುಫ್ ಸ್ಟಾರ್ ಚಂದ್ರು ಹೆಸರು ಕೂಡ ಆಕಾಂಕ್ಷಿಗಳ ಪಟ್ಟಿಯಲ್ಲಿತ್ತು. ಇದೀಗ ಸ್ಟಾರ್ ಚಂದ್ರುನೇ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋದು ಫೈನಲ್ ಆಗಿದೆ. ಅಂದ್ಹಾಗೆ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಕ್ಷೇತ್ರದ ಪಕ್ಷೇತರ ಶಾಸಕ ಸಾವಿರ ಕೋಟಿ ಒಡೆಯ ಕೆಎಚ್ ಪುಟ್ಟಸ್ವಾಮಿ ಗೌಡರ ಸಹೋದರ ಅನ್ನೋದು ಗಮನಾರ್ಹ. ಶಿವಮೊಗ್ಗದಲ್ಲಿ ಗೀತಕ್ಕಾಗೆ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆ. ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ ಮಾಜಿ ಸಿಎಂ ಬಂಗಾರಪ್ಪರ ಪುತ್ರಿ ಸಚಿವ ಮಧು ಬಂಗಾರಪ್ಪ ಸಹೋದರಿ ರಾಜ್ ಕುಟುಂಬದ ಸೊಸೆ ಗೀತಾ ಶಿವರಾಜ್ ಕುಮಾರ್ ಹಾಗೂ ತೀರ್ಥಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್ ಹೆಸರಿತ್ತು. ಇದೀಗ ಗೀತಕ್ಕಾನೆ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಅಂದ್ಹಾಗೆ ಇವರು 2014ರಲ್ಲಿ ಇದೇ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು 3ನೇ ಸ್ಥಾನ ಪಡ್ಕೊಂಡಿದ್ರು. ಕಳೆದ ಸಲ ಇವರ ಸಹೋದರ ಮಧು ಬಂಗಾರಪ್ಪ ಜೆಡಿಎಸ್ನಿಂದ ನಿಂತು ಸೋತಿದ್ರು. ಈ ಸಲ ಮತ್ತೆ ಗೀತಾ ಶಿವರಾಜ್ ಕುಮಾರ್ಗೆ ಮಣೆ ಹಾಕಿದೆ ಕಾಂಗ್ರೆಸ್. ಸೊ ಈ ಸಲ ಶಿವಮೊಗ್ಗದಲ್ಲಿ ಗೀತಕ್ಕ ವರ್ಸಸ್ ಬಿವೈ ರಾಘವೇಂದ್ರ ನಡುವೆ ಜಿದ್ದಾಜಿದ್ದಿ ನಡೆಯೋದು ಪಕ್ಕಾ. ತುಮಕೂರಿಗೆ ಮರಳಿದ ಮುದ್ದ ಹನುಮೇಗೌಡ. ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಮೇಲೆ ಮುದ್ದ ಹನುಮೇಗೌಡ, ಸಚಿವ ಕೆಎನ್ ರಾಜಣ್ಣ, ಮುರಳೀಧರನ್ ಹಾಲಪ್ಪ ಮುಂತಾದವರು ಕಣ್ಣಿಟ್ಟಿದ್ರು ಎನ್ನಲಾಗಿತ್ತು. ಇದೀಗ ಮುದ್ದ ಹನುಮೇಗೌಡಗೆ ಟಿಕೆಟ್ ಫೈನಲ್ ಮಾಡಿದೆ ಕಾಂಗ್ರೆಸ್. ಅಂದ್ಹಾಗೆ ಕಳೆದ ಸಲ ಈ ಕ್ಷೇತ್ರವನ್ನ ಕಾಂಗ್ರೆಸ್ ಉಳಿಸಿಕೊಳ್ಳದೆ ಜೆಡಿಎಸ್ಗೆ ಬಿಟ್ಟುಕೊಟ್ಟಿತ್ತು. ಇದೇ ಬೇಸರದಲ್ಲಿ ಮುದ್ದ ಹನುಮೇಗೌಡ ಬಿಜೆಪಿ ಸೇರಿದ್ರು. ಇತ್ತೀಚೆಗೆ ಇವರನ್ನ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳುವಲ್ಲಿ ಯಶಸ್ವಿಯಾದ ಕಾಂಗ್ರೆಸ್ ಈಗ ಟಿಕೆಟ್ ಕೊಟ್ಟು ಅಖಾಡಕ್ಕೆ ಇಳಿಸಿದೆ. ಇವರು ಇದೇ ಕ್ಷೇತ್ರದಲ್ಲಿ 2014ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಿದ್ರು. ಹಾಸನದಲ್ಲಿ ದೇವೇಗೌಡ ವಿರೋಧಿಗೆ ಟಿಕೆಟ್. ಹಾಸನ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ ಎಟಿ ರಾಮಸ್ವಾಮಿ, ಎಂಎ ಗೋಪಾಲಸ್ವಾಮಿ, ಶ್ರೇಯಸ್ ಪಟೇಲ್, ಬಿ ಶಿವರಾಮ್ ಮುಂತಾದವರಿದ್ರು. ಕೊನೆಗೂ ಯುವ ನಾಯಕ ದೇವೇಗೌಡ ಕುಟುಂಬದ ಬದ್ಧ ವೈರಿ ಶ್ರೇಯಸ್ ಪಟೇಲ್ಗೆ ಮಣೆ ಹಾಕಿದೆ ಕಾಂಗ್ರೆಸ್. ಇವರು ವಿಧಾನಸಭೆ ಚುನಾವಣೆಯಲ್ಲೂ ಹೊಳೆ ನರಸೀಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತು ಎಚ್ಡಿ ರೇವಣ್ಣಗೆ ಭಾರಿ ಫೈಟ್ ಕೊಟ್ಟಿದ್ರು. ಇದರ ಪರಿಣಾಮ ರೇವಣ್ಣ ಕಮ್ಮಿ ಅಂತರದಲ್ಲಿ ಗೆಲ್ಲುವಂತಾಗಿತ್ತು. ಇದೀಗ ಇದೇ ಶ್ರೇಯಸ್ ಪಟೇಲ್ಗೆ ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಲಾಗಿದೆ. ಅಂದ್ರೆ ಈ ಸಲ ಹಾಸನದಲ್ಲಿ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ನಡುವೆ ರೋಚಕ ಫೈಟ್ ನಡೆಯಲಿದೆ. ವಿಜಯಪುರಕ್ಕೆ ಮಾಜಿ ಶಾಸಕ ರಾಜು ಅಲಗೂರು. ವಿಜಯಪುರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಮೇಲೆ ಎಂಎಲ್ಸಿ ಪ್ರಕಾಶ್ ರಾಥೋಡ್, ಮಾಜಿ ಎಂಎಲ್ಎಗಳಾದ ರಾಜು ಅಲಗೂರು ಹಾಗೂ ಮನೋಹರ್ ಐನಾಪುರ ಕಣ್ಣಿಟ್ಟಿದ್ರು. ಇದೀಗ ರಾಜು ಅಲಗೂರು ಉರುಫ್ HR ಅಲಗೂರು ಹೆಸರನ್ನ ಫೈನಲ್ ಮಾಡಿದೆ ಕಾಂಗ್ರೆಸ್. ಇವರು 2013ರಲ್ಲಿ ವಿಜಯಪುರ ಜಿಲ್ಲೆಯ ನಾಗಠಾಣ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತು ತುಂಬಾ ಕಮ್ಮಿ ಅಂತರದಿಂದ ಗೆದ್ದಿದ್ರು. ಇದೇ ಕಾರಣಕ್ಕೂ ಏನೋ
2018 ಮತ್ತು 2023ರ ವಿಧಾನಸಭೆ ಚುನಾವಣೆಗಳಲ್ಲಿ ಇವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿರಲಿಲ್ಲ. ಇದೀಗ ವಿಜಯಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನೇ ಕೊಟ್ಟಿದೆ ಕಾಂಗ್ರೆಸ್. ಬೆಂಗಳೂರು ಗ್ರಾಮಾಂತರಕ್ಕೆ ಮತ್ತೊಮ್ಮೆ ಡಿಕೆಸು. ಕಳೆದ ಸಲ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ದ ಏಕೈಕ ಅಭ್ಯರ್ಥಿ ಡಿಕೆ ಸುರೇಶ್ಗೆ ಮತ್ತೊಮ್ಮೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್. ಆರಂಭದಲ್ಲಿ ಡಿಕೆ ಸುರೇಶ್ಗೆ ಬೇರೆ ಕಡೆ ಕಣಕ್ಕಿಳಿಸಿ ಕುಸುಮ ಹೆಚ್ಗೆ ಬೆಂಗಳೂರು ಗ್ರಾಮಾಂತರದ ಟಿಕೆಟ್ ಕೊಡಬಹುದು ಎನ್ನಲಾಗಿತ್ತು. ಆದ್ರೀಗ ಡಿಕೆ ಸುರೇಶ್ ಹೆಸರನ್ನೇ ಫೈನಲ್ ಮಾಡಲಾಗಿದೆ. ಕಳೆದ ಸಲ ದೊಡ್ಡ ಅಂತರದಿಂದ ಗೆದ್ದ ಸಂಸದರಲ್ಲಿ ಡಿಕೆಸು ಕೂಡ ಒಬ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿರೋ ಅಭ್ಯರ್ಥಿಗಳು ಯಾರೆಲ್ಲ ಶಾಕಿಂಗ್ ಅಭ್ಯರ್ಥಿಗಳು, ಯಾಕೆ ಶಾಕಿಂಗ್ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರೆಲ್ಲ ಎಲೆಕ್ಷನ್ ಗೆದ್ದು ಲೋಕಸಭೆಗೆ ಹೋಗೋ ಸಾಧ್ಯತೆ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.